ಈಗಾಗಲೇ 31ನೇ ತಾರೀಕು ಗದಗದಲ್ಲಿ ಏನಿವತ್ತು ಮನುವಾದಿಗಳು ಮತ್ತೆ ತಮ್ಮ ಅಟ್ಟಹಾಸವನ್ನು ಪುನರಪಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಗದಗು ಶಾಂತಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಗದಗದಲ್ಲಿ ನಡೆದಾಡುವ ದೇವರಂತ ನಾವೇನು ಕರಿತಾ ಇದ್ದೀವೋ ಪಂಡಿತ ಪುಟ್ಟರಾಜಪ್ಪನವರಾಗಿರ್ಬೋದು, ಪಂಚಾಕ್ಷರಿ ಗವಾಯಿಗಳಾಗಿರ್ಬೋದು, ಹಾಗೆಯೇ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಾಗಿರ್ಬೋದು, ಇವರೆಲ್ಲರೂ ಸಮಾನತೆಗಾಗಿ ಬಸವಣ್ಣನವರ ತತ್ವಗಳ ಸಿದ್ಧಾಂತಗಳನ್ನು ಈ ಭಾಗದ ಎಲ್ಲ ಜನರ ಮನದಲ್ಲಿ ಮೂಡಿಸುವತ್ತ ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥವ್ರು. ಇಂಥ ನಾಡಿನೊಳಗೆ ಏನಿವತ್ತು ಕನ್ನೇರಿ ಸ್ವಾಮಿಗಳಂತಕ್ಕಂಥವ್ರು ಅವರ ಹೆಗಲ ಮೇಲೆ ಆಯುಧವನ್ನು ಬಿಟ್ಟು ಮನುವಾದಿಗಳು, ಜಾತಿವಾದಿಗಳು, ಕೋಮವಾದಿಗಳು ಎಲ್ಲ ಒಂದು ಕಡೆ ಗದಗ ಪರಿಸರದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಖಂಡನೀಯ. ಇವತ್ತು ಹಿಂದುತ್ವದ ಹೆಸರಿನಲ್ಲಿ ಏನೇನು ಮಾಡ್ತಾ ಇರ್ತಕ್ಕಂಥ ಸಮಾಜದ ಬಗ್ಗೆ ಯಾರ್ದು ತಕರಾರಿಲ್ಲ. ಪ್ರಜಾಪ್ರಭುತ್ವ ಸಂವಿಧಾನಬದ್ಧವಾಗಿ ಅವ್ರಿಗೂ ಕೂಡ ಹಕ್ಕುಗಳಿದೆ, ಮಾಡಲಿ. ಆದರೆ ಇವತ್ತು ಯಾರು ಈ ನಾಡಿನೊಳಗೆ 12ನೇ ಶತಮಾನದಲ್ಲಿ ಮನುಕುಲಕ್ಕೆ ಮಾನವೀಯತೆಯ ತತ್ವಗಳನ್ನು ನೀಡಿ ಆ ಮೂಲಕ ಮನುಕುಲಕ್ಕೆ ಒಂದು ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥ, ಸೌಹಾರ್ದತೆಯನ್ನು ಕೊಟ್ಟಿರ್ತಕ್ಕಂಥ, ಏನು ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ, ಆ ತತ್ವಗಳನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರ ಒಂದು ನಾಡಿಗೆ, ಬಸವಣ್ಣನವರ ಒಂದು ವಿಚಾರಗಳಿಗೆ ಧಕ್ಕೆ ತರುವಂಥದ್ದೇನು ಮಾಡ್ತಾ ಇದ್ದಾರಲ್ಲ, ಅದು ಉಗ್ರವಾಗಿ ನಾವು ಖಂಡಿಸ್ತೀವಿ. ನಾವೆಲ್ಲರೂ ನಮ್ಮದೆಲ್ಲ ಆಶಯ ಅಷ್ಟೇ, ಬಹುಶಃ ಕನ್ನೇರು ಸ್ವಾಮಿಗಳಿಗೆ ಗೊತ್ತಾಗಬೇಕು, ಅವರಿಗೆ ಗೊತ್ತಾಗಬೇಕು ಅವರು ಮೂಲ ಯಾವುದಂತಕ್ಕಂಥ ಅರ್ಥಕೋಬೇಕು. ಇವತ್ತು ಈ ದೇಶ ಇಲ್ಲಿ ಇರ್ತಕ್ಕಂಥ ಸಂವಿಧಾನಬದ್ಧವಾಗಿ ಎಲ್ರಿಗೂ ಬದುಕುವ ಹಕ್ಕಿದೆ. ಯಾವ ಕಾರಣಕ್ಕೂ ಸಹಿತವಾಗಿ ಪರೋಕ್ಷವಾಗಿ ಶ್ರೇಣೀಕೃತ ವ್ಯವಸ್ಥೆ ಇತ್ತಲ್ಲ, ಆ ಶ್ರೇಣೀಕೃತ ವ್ಯವಸ್ಥೆಯನ್ನು ಮತ್ತೆ ಹೇರುವಂಥದ್ದು ಅವರಿಗೆ ನಾಗಪುರದಿಂದ ಬಂದಿತ್ತು, ಮತ್ತೆ ಕಡೆ ಬಂದಿತ್ತು ಗೊತ್ತಿಲ್ಲ. ಆದರೆ ಅವ್ರು ಅರ್ಥೈಸ್ಕೋಬೇಕು. ಅವರು ಈಗ ಅದೇನು ಹೇಳ್ತಾರಲ್ಲ, ಕೊಡಲಿ ಕಾವು ಕುಲಕ ಮೃತ್ಯು ಅಂತ ಹೇಳ್ತಾರೆ. ಹಾಗೆ ಕನ್ನೇರು ಸ್ವಾಮಿಗಳು ನಮ್ಮವರೇ, ಆದರೆ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕೋ ಅರ್ಥ ಮಾಡ್ಕೊಳ್ತಲ್ಲ. ಈಗ ಸಹಿತವಾಗಿ ಅವ್ರಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರಿಗೆ ನಿರ್ಬಂಧ ಕೂಡ ಹಾಕಿರ್ತಕ್ಕಂಥದ್ದು ಆಡಳಿತಗಳು ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಮ್ಮ ಉದ್ದೇಶ ಇಷ್ಟೇ, ನೀವೇನೋ ಮಾಡ್ಕೊಳ್ರಿ, ಅದು ನಿಮ್ಮ ಸ್ವಂತ. ಆದರೆ ಇವತ್ತು ಬಸವಣ್ಣನ ತತ್ವಗಳಿಗೆ, ಬುದ್ಧನ ತತ್ವಗಳಿಗೆ, ಅಂಬೇಡ್ಕರ್ ವಿಚಾರಗಳಿಗೆ ಧಕ್ಕೆ ಬರೋದರಿಂದ ಯಾವೊಬ್ಬ ಸಮಾನತೆ ಬಯಸುವ ಈ ದೇಶದ ಭಾರತೀಯ ಪ್ರಜೆ ಅದನ್ನು ಒಪ್ಪುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ.